ಆಕ್ಷನ್ ಲೀಡರ್ ಉಪೇಣ ಮತ್ತೆ ಶಿವಣ್ಣ ಒಂದೇ ಸಿನಿಮಾ ಆಕ್ಟ್ ಮಾಡವ್ರೆ, ನೋಡಕ್ ಬರ್ಲೇಬೇಕು. ಯಾಕಂತ ಕೇಳಿದ್ರೆ ಅವರಿಬ್ಬರು ಮಾಡಿರೋ ಸಿನಿಮಾಗಳು ಸಿನಿ ರಂಗದಲ್ಲಿ ಚರಿತ್ರೆ ಬರ್ದಿವೆ ಸಾರ್. ಸಿನಿಮಾದಲ್ಲಿ ಹೋಮ್ ಮ್ಯೂಸಿಕ್ ಒಂದು ಕೊಟ್ಟವ್ರೆ, ಸಿನಿಮಾ ಒಂದು ಇಷ್ಟು ರಿಪೀಟ್ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ನಾನ್ ಕೊಡ್ತಿದ್ದು ಶಿವಣ್ಣ, ಆದ್ರೆ ಹಿಡಿಸಿದ್ದು ಉಪೇಣ. ಅವ್ರ ಡೈರೆಕ್ಷನ್ ಯಾರು ಬ್ರೇಕ್ ಮಾಡಕ್ಕಾಗಲ್ಲ, ಶಿವಣ್ಣ ರೆಕಾರ್ಡ್ ಯಾರು ಕ್ಲಾಸ್ ಮಾಡಕ್ಕಾಗಲ್ಲ. ಶಿವಣ್ಣ ಆಲ್ರೌಂಡರ್ ಆಗ್ತಾರೆ, ಉಪೇಣ ಅಲ್ಲಿ ಇಂಡಿಯಾ ಆಗ್ತಾರೆ ಸರ್. ಇವ್ರ ಜೊತೆ ಶಿವನ್ ಪೂಜೆ ತೇಡಿ ಬಿಟ್ಟಂಗೆ ರಾಜವೇಶ್ ಅರ್ಜುನ್ ಜನ ಇಟ್ಟವ್ರೆ. ಒಂದೇ ಸ್ಕೂಲ್ ಮೂವರು ನೋಡ್ತಾ ಇದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ್ ನೋಡ್ದಂಗಿದೆ. ಸಕಲಾಗಿದೆ. ಸಿನಿಮಾದಲ್ಲಿ ಮ್ಯೂಸಿಕ್ ತಗೊಳ್ಳಿ, ಗ್ರಾಫಿಕ್ಸ್ ತಗೊಳ್ಳಿ, ಡೈಲಾಗ್ ತಗೊಳ್ಳಿ, ಡಿಸೈನಿಂಗ್ ತಗೊಳ್ಳಿ, ವಾವ್ ಏನ್ ಸರ್ ಆ ರೇಂಜ್ ಇದೆ. ಸಕಲಾಗಿ ಮಾಡಿದ್ರೆ ಅಂದ್ರೆ ಇಷ್ಟು ದಿನ ಬರೀ ಮ್ಯೂಸಿಕ್ ತಗೊಂಡಿದ್ದ ಅರ್ಜುನ್ ಜನ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋದ್ರೆ ಕತೆ ಕದರಾಗಿದೆ. ಶಿವಣ್ಣ ಎಂಟ್ರಿ ಸೀನ್ಸ್ ಆಗಿರ್ಬೋದು, ಉಪ್ಪೇನ ಡಿಸೈನಿಂಗ್, ಅವ್ರು ಹೊಡೆಯಂತ ಸಿಗರ್ಸ್ ಆಗಿರ್ಬೋದು ಸರ್, ಸಕಲಾಗಿದೆ. ಟೋಟಲಿ ಎಲ್ಲ ಬಂದು ನೋಡಿದ ಸಿನಿಮಾ. ಜೈ ಶಿವಣ್ಣ, ಜೈ 45 ಸರ್. ಶಿವಾನಂದ್ ಸರ್ ಎಂಟ್ರಿ ಸೀನ್ಸ್ ಮತ್ತೆ ಅವ್ರ ಗೆಟಪ್ಸ್ ಹಾಕಿದ್ರೆ ದಶಾವತಾರ ಅಂತ ಹೇಳ್ಬೋದು. ರೇಷರ್ ಅಷ್ಟು ಅವತಾರಗಳು ಮತ್ತೆ ಆ ಶಿವಾನಂದ್ ಆ ಎಂಟ್ರಿ ಹೇಳುವಂತ ವರ್ಡ್ಸ್ ಆಗಿರ್ಬೋದು, ಮತ್ತೆ ಸಿನಿಮಾದಲ್ಲಿ ಐಕ್ಯದ ಕಾನ್ಸೆಪ್ಟ್ ಆಗಿರ್ಬೋದು ಸಕಲಾಗಿದೆ. ಆ ಉಪ್ಪೇನ ಮತ್ತೆ ಅವ್ರಿಬ್ಬರು ನಡುವೆ ಏನೋ ಒಂದು ಫೈಟಿಂಗ್ ಆಗಿರ್ಬೋದು ಸರ್, ಎಲ್ಲ ಟೋಟಲ್ ವಂಡರ್ಫುಲ್ ಆಗಿದೆ. ನೋಡ್ತಾ ಇರ್ಬೇಕಾದ್ರೆ ಎಲ್ಲೂ ಬೋರ್ ಆಗೋದಿಲ್ಲ. ಆ ರೇಂಜ್ ಎತ್ಕೊಂಡು ಹೋಗೋದು ಅರ್ಜುನ್ ಜನ ಫಸ್ಟ್ ಟೈಮ್ ಮಸ್ತಾಗಿ ಮಾಡ್ತಾರೆ. ಅರ್ಜುನ್ ಜನ ಹೇಳ್ತೀನಿ ಸರ್, ಮ್ಯೂಸಿಕ್ ಹೊಡೆದು ಸಾಕು. ನಿಮ್ ಮ್ಯೂಸಿಕ್ ನಾವು ಕೇಳಿದ್ವಿ, ಇನ್ಮೇಲೆ ಡೈರೆಕ್ಷನ್ ಮಾಡಿ ಇಂಥ ಸಿನಿಮಾ ಇವನಷ್ಟು ಬರ್ಲಿ. ಜೈ ಅರ್ಜುನ್ ಜನ.